ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪಾ ಅಂದ್ರೆ, ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದಿರಾ. ಸೊ ತುಂಬಾ ಜನ ಈಗ ಪೋರ್ಟರ್ ಅಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿ ಆಗ್ತಾ ಇದೆ, ಹುಡುಗರು ಜಾಸ್ತಿ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ. ಸೊ ಈಗ ನಿಮ್ಗೆ ಒಂದು ಹೊಸ ಅಪ್ಲಿಕೇಶನ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀನಿ. ನಮ್ಮ ಬೆಂಗಳೂರಲ್ಲಿ ಈಗ ಹೊಸದಾಗಿ ಲಾಂಚ್ ಆಗ್ತಾ ಇರೋದು ಈ ಒಂದು ಅಪ್ಲಿಕೇಶನ್. ನೇಮ್ ಏನಪ್ಪಾ ಅಂದ್ರೆ ಸ್ಕೂಟೋನ್ ಡೆಲಿವರಿ ಪಾರ್ಟ್ನರ್. ಈ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋದಾದ್ರೆ, ಸೊ ನಿಮ್ಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಗೊತ್ತಿರ್ತದೆ. ಈಗ ಪಾರ್ಸಲ್ ಆರ್ಡರ್ಸ್ ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಲುಪಿಸುವಂತದ್ದು. ಫಾರ್ ಎಕ್ಸಾಂಪಲ್ ಪೋರ್ಟರು, ಅಂಕಲ್ ಡೆಲಿವರಿ, ಈ ತರ ಅಪ್ಲಿಕೇಶನ್ಸ್ ನಿಮ್ಗೆ ಗೊತ್ತಿದೆ. ಸೊ ಅದೇ ತರನೇ ಸಿಮಿಲರ್ ಆಗಿ ಈ ಅಪ್ಲಿಕೇಶನ್ ವರ್ಕೌಟ್ ಆಗುತ್ತೆ. ಈ ಅಪ್ಲಿಕೇಶನ್ ಅಲ್ಲಿ ಯಾವೆಲ್ಲ ವೆಹಿಕಲ್ಸ್ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಅಂದ್ರೆ, 2 ವೀಲರ್ ಮಾಡ್ಕೋಬಹುದು, 3 ವೀಲರ್ ಮಾಡ್ಕೋಬಹುದು, ಅದಾದ್ಮೇಲೆ 4 ವೀಲರ್ ಮಾಡ್ಕೋಬಹುದು, ವ್ಯಾನ್ ಸಮೇತನೂ ನೀವು ಇದರಲ್ಲಿ ನೀವು ರಿಜಿಸ್ಟರ್ ನ ಮಾಡ್ಕೋಬಹುದು. ಸೊ ಈಗ ನಿಮ್ಗೆ ಯಾವ ರೀತಿ ಅದನ್ನ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಸೊ ನಿಮ್ಗೆ ಇಲ್ಲಿ ಈಗ ನಿಮ್ಗೆ ನನ್ನ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇರ್ತದೆ ಯಾವ ರೀತಿ ರಿಜಿಸ್ಟರ್ ಆಗುತ್ತೆ ಏನು ಅಂತ ವಿತ್ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ನಿಮ್ಗೆ ಹಾಕಿರ್ತೀನಿ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್, ನೀವು ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಅಂತ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಇಲ್ಲಿ 6 ಡಿಜಿಟ್ಸ್ ನಂಬರ್ ಬರುತ್ತೆ. ಸೊ ನಿಮ್ಗೆ ಅದೆಲ್ಲ ಆದ್ಮೇಲೆ ಇಲ್ಲಿ ನೋಡಿ, ನಿಮ್ಗೆ ಪ್ರತಿಯೊಂದನ್ನು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಮೊದಲನೇದಾಗಿ ವೆಹಿಕಲ್ ನಂಬರ್, ನಿಮ್ಮ ಹತ್ರ ಯಾವ ಗಾಡಿದು ವೆಹಿಕಲ್ ನಂಬರ್ ಇದೆ ಆ ನಂಬರ್ನ ರಿಜಿಸ್ಟರ್ ಮಾಡ್ಕೋಬೇಕು. ಅದಾದ್ಮೇಲೆ ಓನರ್ ನೇಮ್. ಸೊ ನಾನು ನಿಮ್ಗೆ ಇಲ್ಲಿ ರಿಜಿಸ್ಟರ್ ಮಾಡ್ತಾ ಇರ್ತೀನಿ, ನನ್ನ ಗಾಡಿ ಡಾಕ್ಯುಮೆಂಟ್ಸ್ ಹಾಕಿರ್ತೀನಿ. ಸೊ ಓನರ್ ನೇಮ್, ನಂದೇ ಓನರ್ ನೇಮ್. ಅಂದ್ರೆ ಈಗ ಕೆಲವರು ನಿಮ್ಗೆಲ್ಲ ಗೊತ್ತಿರ್ತದೆ, ಈಗ 2 ವೀಲರ್ ಬಿಟ್ಟು 4 ವೀಲರ್ ಇಲ್ಲ 3 ವೀಲರ್ ಓನರ್ ಬೇರೆನೇ ಇರ್ತಾರೆ, ಡ್ರೈವರ್ನ ಇಟ್ಬಿಟ್ಟು ಕೆಲಸ ಮಾಡಿಸ್ತಾರೆ. ಸೊ ಅದಕ್ಕೆ ಓನರ್ ನೇಮು ಇಲ್ಲಿ ಕೇಳ್ತದೆ. ಸೊ ಓನರ್ ನೇಮ್ ನಂದೇ, ನಾನು 2 ವೀಲರ್ ರಿಜಿಸ್ಟರ್ ಮಾಡ್ತಾ ಇರೋದ್ರಿಂದ ನಂದೇ ಗಾಡಿ ಆಗಿರೋದ್ರಿಂದ ನನ್ನ ಹೆಸರು ನಾನು ಕೊಡ್ತಾ ಇದೀನಿ. ಸೊ ಅದಾದ್ಮೇಲೆ ಓನರ್ ಮೊಬೈಲ್ ನೇಮು, ಸೊ ನಂದು ಸೇಮ್ ಅಲ್ವಾ, ಸೇಮ್ ಅದನ್ನೇ ಹಾಕೊಂತೀನಿ. ಅದಾದ್ಮೇಲೆ ವೆಹಿಕಲ್ ಟೈಪು, ಸೊ ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಸೊ ನೀವು ಇಲ್ಲಿ ಎಷ್ಟು ಯಾವ್ದೆಲ್ಲ ಮಾಡ್ಬೋದು ಅಂದ್ರೆ, ನಿಮ್ಗೆ 2 ವೀಲರು, 2 ವೀಲರ್ EV, ಅದಾದ್ಮೇಲೆ ಟಾಟಾ AC, 3 ವೀಲರು, ಮತ್ತೆ ಚಾಂಪಿಯನ್, ಪಿಕಪ್ 8 ಫೀಟ್. ಸೊ ನೀವು ಇಷ್ಟು ಗಾಡಿಗಳನ್ನ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಈಗ ನಾನು ರಿಜಿಸ್ಟರ್ ಮಾಡ್ಕೊಂತ ಇರೋದು ಬಂದು 2 ವೀಲರು. ಸೊ ನಾನು 2 ವೀಲರ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ಅದೆಲ್ಲ ಆದ್ಮೇಲೆ ಮತ್ತೆ ಕೆಳಗಡೆ ಇನ್ನೊಂದು ಕೇಳ್ತಾ ಇದೆ, ಸೊ ಡ್ರೈವರ್ ನೇಮ್. ಸೊ ಆಗ್ಲೇ ಹೇಳಿದ್ನಲ್ಲ, ಸೊ ಬೇರೆ ಬೇರೆ ತರ, ಈಗ ಅಕಸ್ಮಾತ್ ಓನರೇ ಬೇರೆ ಇರ್ತಾರೆ, ಡ್ರೈವರೇ ಬೇರೆ ಇರ್ತಾರೆ. ಸೊ ಆ ತರ. ಸೊ ಡ್ರೈವರ್ ನೇಮ್ ಅಂದ್ರೆ ನನ್ನ ಹೆಸರನ್ನೇ ನಾನು ಹಾಕೊಂತೀನಿ. ಸೊ ಸೆಲೆಕ್ಟ್ ಸ್ಟೇಟು, ಸೊ ನೀವು ಯಾವ ಸ್ಟೇಟ್ ಅಲ್ಲಿ ನೀವು ಮಾಡ್ತೀರಾ. ಸೊ ಇದು ಎಲ್ಲ ಕಡೆನೂ ಇದೆ. ಈಗ ನಾನ್ ಮಾಡ್ತಾ ಇರೋದು ಬಂದ್ಬಿಟ್ಟು ಕರ್ನಾಟಕ. ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂತೀನಿ. ಅದ್ರ ಕೆಳಗಡೆ ಸಿಟಿ, ಇದು ನಿಮ್ಗೆ ಇವಾಗ ಪ್ರೆಸೆಂಟ್ ಇರೋದು ನಮ್ಮ ಬೆಂಗಳೂರಲ್ಲಿ ಮಾತ್ರ ಲಾಂಚ್ ಆಗ್ತಾ ಇರೋದ್ರಿಂದ ನಾನಿರೋದು ಬೆಂಗಳೂರಲ್ಲೇ. ಸೊ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ನಿಮ್ಗೆ ರೆಫರಲ್ ID ಇರ್ತದೆ. ಸೊ ನೀವು ಯಾರ ಜೊತೆ ಯಾರಾದ್ರೂ ನಿಮ್ಗೆ ರೆಫರ್ ಮಾಡಿದ್ರೆ ಅವರ ಒಂದು ರೆಫರಲ್ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ಅವ್ರಿಗೆ ರೆಫರಲ್ ಅಮೌಂಟು ಬರ್ತದೆ ನಿಮ್ಗೆ. ಸೊ ಕಂಟಿನ್ಯೂ ಕೊಡ್ತೀನಿ. ಸೊ ಅದಾದ ಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡ್ಬೇಕಂದ್ರೆ, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ಫ್ರಂಟ್ ಅಂಡ್ ಬ್ಯಾಕ್, ಆಮೇಲೆ ವೆಹಿಕಲ್ RC, ಅದಾದ್ಮೇಲೆ NOC. ಸೊ ಇಷ್ಟು ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಕಂಪಲ್ಸರಿ. ಸೊ ಈಗ ನಾನು ಪ್ರತಿಯೊಂದು ಸಬ್ಮಿಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನನ್ನ ಗ್ಯಾಲರಿಯಲ್ಲೇ ಇದೆ. ಸೊ ಗ್ಯಾಲರಿಯಿಂದನೇ ನಾನು ಸಬ್ಮಿಟ್ ಮಾಡ್ತೀನಿ. ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋನ ಬಂದು, ನೀವು ಗ್ಯಾಲರಿಯಲ್ಲಿ ಇರುವಂತಹ ಪ್ರೊಫೈಲ್ ಫೋಟೋನ ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸ್ತದೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆನಾ. ಸೊ ನಿಮ್ಮ ಗ್ಯಾಲರಿಯಿಂದ ಏನಾದ್ರು ತಗೋಬಹುದು, ಇಲ್ಲ ಕ್ಯಾಮ್ರಾಯಿಂದಾದ್ರೂ ತಗೊಬಹುದು ನೀವು. ಸೊ ಈಗ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಡ್ರೈವಿಂಗ್ ಲೈಸೆನ್ಸ್ ನ ಅಪ್ಲೋಡ್ ಮಾಡಿದ್ದೀನಿ. ಅದಾದ್ಮೇಲೆ ಆಧಾರ್ ಕಾರ್ಡ್ ಫ್ರಂಟು ಅಂಡ್ ಬ್ಯಾಕು ಎರಡೂ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ನಿಮ್ಗೆ ಏನಕ್ಕಪ್ಪ ಅಂದ್ರೆ ವೆರಿಫಿಕೇಶನ್ ಚೆಕ್ ಮಾಡಕ್ಕೆ. ಈಗ ನನ್ನ ಎಲ್ಲ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿದ್ದೀನಿ. ಸೊ ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಸೊ ನಮ್ಮ ಡಾಕ್ಯುಮೆಂಟ್ಸ್ ನ ಅವರು ರಿಸೀವ್ ಮಾಡ್ಕೊಂಡಿರ್ತಾರೆ. ಸೊ ಈಗ ನಮ್ಮ ID ಕ್ರಿಯೇಟ್ ಆಗಕ್ಕೆ ವಿತಿನ್ 24 ಅವರ್ಸ್ ಅಲ್ಲಿ ನಮಗೆ ID ನ ಕ್ರಿಯೇಟ್ ಮಾಡ್ಕೊಡ್ತಾರೆ. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಅಕಸ್ಮಾತ್ ನಿಮ್ಗೆ ಏನಾದ್ರು ಎಂಕ್ವೈರಿ ಮಾಡಬೇಕು ಅಂದ್ರೆ, ಸೊ ನಿಮ್ಗೆ ನೋಡಿ ಈ ತರ ಅವರು ಕಸ್ಟಮರ್ ಕೇರ್ ನಂಬರ್ ಕೊಟ್ಟಿರ್ತಾರೆ. ನೀವು ಕಾಲ್ ಮಾಡ್ಕೊಂಡು ಅವ್ರಿಗೆ ಬೇಕಾದ್ರೆ ಏನಾದ್ರು ನಿಮ್ಗೆ ಈಗ ಇನ್ಫಾರ್ಮೇಶನ್ ಬೇಕು ಅಂದ್ರೆ, ಈಗ ಅವ್ರ ಕಡೆಯಿಂದ ನೀವೇನಾದ್ರು ತಿಳ್ಕೊಬೇಕು ಅಂದ್ರೆ ನೀವು ಅವ್ರ ಕಡೆಯಿಂದ ಮಾಹಿತಿನ ತಿಳ್ಕೊಬಹುದು. ಕಸ್ಟಮರ್ ಕೇರ್ ID ನ ಅವರೇ ನಂಬರ್ ಕೊಟ್ಟಿರ್ತಾರೆ. ಸೊ ನನ್ನ ID ಈಗ ಕ್ರಿಯೇಟ್ ಆಗಿದೆ. ಸೊ ವಿತಿನ್ 24 ಅವರ್ಸ್ ಒಳಗಡೆನೆ ನನ್ನ ID ಕ್ರಿಯೇಟ್ ಆಗಿದೆ. ಸೊ ಇನ್ನೊಂದೇನಪ್ಪ ಅಂದ್ರೆ, ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ನ ನೀವು ಕರೆಕ್ಟ್ ಆಗಿ ನೀವು ಸಬ್ಮಿಟ್ ಮಾಡಿದ್ರೆ ಅಂದ್ರೆ ವಿತಿನ್ 24 ಅವರ್ಸ್ ಅಲ್ಲಿ ನಿಮ್ಮ ID ಕ್ರಿಯೇಟ್ ಆಗುತ್ತೆ. ಸೊ ಈಗ ನಾವು ಆನ್ಲೈನ್ ಹೋಗ್ಬೇಕು ಅಂದ್ರೆ ನಾವಿಲ್ಲಿ ರಿಜಿಸ್ಟರ್ ಪೇ ಮಾಡಬೇಕಾಗುತ್ತೆ. ಸೊ ಅದು ಯಾವ ರೀತಿ ಅಂತ ನಿಮ್ಗೆ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಸೊ ಯುವರ್ ಇನ್ ಆಫ್ಲೈನ್ ಅಂತಿದೆ. ಸೊ ಇಲ್ಲಿ ನಿಮ್ಗೆ ಬಂದು 200 ರೂಪೀಸ್ ನೀವು ಪೇ ಮಾಡಬೇಕಾಗುತ್ತೆ ನಿಮ್ಮ ID ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋಕೆ. ಸೊ ಇದು ಬಂದು ನಿಮ್ಗೆ ಈಗ ಆಕ್ಚುಲಿ ಇನ್ನೊಂದು ಇವ್ರು ಹೇಳ್ತಿರೋ ಪ್ರಕಾರ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಈಗ 1000 ಜನಕ್ಕೆ, ಸೊ ಈಗೇನು ಹೊಸದಾಗಿ ಲಾಂಚ್ ಆಗ್ತಾ ಇರೋದ್ರಿಂದ
1000 ಜನಕ್ಕೆ 200 rupees ಇವಾಗ ಪೇ ಮಾಡಬೇಕಾಗುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇದು ಬಂದು ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಬೇಗ ನೀವು ಈ ಐಡಿನ ಕ್ರಿಯೇಟ್ ಮಾಡ್ಕೋಬಹುದು ವಿದಿನ್ 200 rupees ಅಲ್ಲಿ. ಸೊ ಇದು ಯಾವ ರೀತಿ ಪೇ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೀವು ಸ್ಕ್ರೀನ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡ್ಮೇಲೆ ನಿಮ್ಗೆ ಈಸಿಯಾಗಿ ಇಲ್ಲಿ ನಿಮ್ಗೆ ಎಲ್ಲಾ ತರನು ಆಪ್ಷನ್ ಇರ್ತದೆ. ಫೋನ್ ಪೇ, ಗೂಗಲ್ ಪೇ, ಸೊ ಕಾರ್ಡ್ ಇಂದ, ನೆಟ್ ಬ್ಯಾಂಕಿಂಗ್, ವಾಲೆಟ್. ಸೊ ನಾನು ಬಂದು ಗೂಗಲ್ ಪೇ ಇಂದ ಪೇ ಮಾಡ್ತೀನಿ ಇದೀನಿ. ಸೊ ಈಗ ನನ್ನ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಆಯ್ತು ಸ್ನೇಹಿತರೆ. ಸೊ ನನ್ನ ಐಡಿ ಈಗ ಕ್ರಿಯೇಟ್ ಆಯ್ತು. ಸೊ ನಾನೀಗ ಆನ್ಲೈನ್ ಅಲ್ಲಿ ಇದೀನಿ. ಸೊ ಈಗ ನಾನು ಆರ್ಡರ್ಸ್ ಯಾವ್ದಾದ್ರು ಬಂದ್ರು ನಾನು ರಿಸೀವ್ ಮಾಡ್ಕೊಬಹುದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಂಟರ್ಫೇಸ್ ಈಸಿ ಆಗಿದೆ. ಸೊ ಈಗ ಅಷ್ಟೊಂದೇನು ಕಷ್ಟ ಅನಿಸ್ತಾ ಇಲ್ಲ. ಸೊ ಇಲ್ಲಿ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ಡ್ಯಾಶ್ ಬೋರ್ಡು, ವಾಲೆಟ್, ಅರ್ನಿಂಗ್ಸು, ಆರ್ಡರ್ಸು, ಸೊ ನಿಮ್ಮ ಒಂದು ಐಡಿ, ನಿಮ್ಮ ಒಂದು ಪ್ರೊಫೈಲು, ಸೊ ಎಲ್ಲ ಈಸಿ ಆಗಿದೆ. ಸೊ ಐಡಿ ಅಂದ್ರೆ ಲೈಕ್ ಆ್ಯಪ್ ಬಂದ್ಬಿಟ್ಟು ನಮ್ಗೇನೋ ಒಂದ್ ಸ್ವಲ್ಪ ಕಷ್ಟ ಏನು ಅನ್ನಿಸ್ತಾ ಇಲ್ಲ ಯೂಸ್ ಮಾಡೋದಕ್ಕೆ. ಸೊ ಚೆನ್ನಾಗಿದೆ. ಸೊ ನೀವು ಬೇಗವಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನನ್ನ ಐಡಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಇರ್ತದೆ, ಕಿಲೋಮೀಟರ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ, ಡ್ರಾಪ್ಗೆ ಎಷ್ಟು ಇರ್ತದೆ, ಪಿಕಪ್ಗೆ ಎಷ್ಟು ಇರ್ತದೆ, ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನನ್ನ ಐಡಿ ಕ್ರಿಯೇಟ್ ಆಗಿದೆ. ನೀವು ಹೋಗಿ ಐಡಿನ ಆದಷ್ಟು ಬೇಗ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನನ್ನ ಐಡಿನ ಈಗ ಕ್ರಿಯೇಟ್ ಆಗಿದೆ. ಸೊ ಇದರಲ್ಲಿ ಕಿಲೋಮೀಟರ್ಗೆ ಮತ್ತೆ ಅರ್ನಿಂಗ್ಸ್ ಯಾವ ತರ ಆಗುತ್ತೆ, ಡ್ರಾಪ್ಗೆ ಯಾವ ತರ ಇರ್ತದೆ, ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ. ಸೊ ನಿಮ್ಗೆ ಇನ್ನೊಂದೇನಪ್ಪ ಅಂದ್ರೆ ನೀವು ಹೋಗಿ ಐಡಿನ ಆದಷ್ಟು ಬೇಗ ಕ್ರಿಯೇಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ಆಗ್ಲೇ ಹೇಳ್ದಂಗೆ 1000 ಮೆಂಬರ್ಸ್ ಏನಿದ್ದಾರೆ, 1000 ಮೆಂಬರ್ಸ್ ಮಾತ್ರ ಇದು 200 rupees. ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗುತ್ತೆ. ಆದಷ್ಟು ಬೇಗ ಹೋಗಿ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಒಂದು ಆಪ್ ನ ನಮ್ಮ ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಅಪ್ಡೇಟ್ ಇದ್ರ ಬಗ್ಗೆ ಏನೇ ಇದ್ರು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿ ಶಂಕರ್. ಬೈ ಫ್ರೆಂಡ್ಸ್.